ಬದಲಾಗಿದ್ದೇನು? ಕೃಷ್ಣ ಹೇಳ್ತಾರೆ, ತಾಯಿ ಮಾತ್ರ ನೀನು ಗಾಂಧಾರಿ ತಾಯಿ, ನಿನ್ನ ಪತಿಯ ಮನೆಗೆ ಬಂದ ಕೂಡಲೇ ಅರೆ ನನ್ನ ಪತಿಗಿರೋ ಸೌಭಾಗ್ಯ ನನಗೆ ಯಾಕೆ ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಸರಿ, ಆದರೆ ಮಕ್ಕಳು ಜನಿಸಿದ ನಂತರವೂ ಕಣ್ಣಿಗೆ ಕಟ್ಟಿದಂಥ ಬಟ್ಟೆ ನೀನು ತೆಗಿಲಿಲ್ಲ. ಅರ್ಥಾತ್ ನೀನಾವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನು ನಿಲ್ಲಿಸ್ತೋ, ಅವತ್ತಿನ ದಿನದಿಂದ ನಿನ್ನ ಮಕ್ಕಳು ನೋಡಬಾರ್ದನ್ನ ನೋಡಿದ್ರು, ಮಾಡಬಾರ್ದನ್ನ ಮಾಡಿದ್ರು, ಯಾರ ಜೊತೆ ಸೇರಬಾರ್ದು ಅಂಥವ್ರ ಜೊತೆನೇ ಸೇರಿದ್ರು. ಆದರೆ ಇನ್ನೊಂದು ಕಡೆ ಕುಂತಿ ತಾಯಿ ತನ್ನ ಪತಿ ತೀರಿಕೊಂಡ ನಂತರ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ಮಾತ್ರವಲ್ಲ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನ ನೋಡ್ಕೊಂಡ್ಲಮ್ಮ. ಅದಕ್ಕೆ ಕುಂತೆ ಮೊದಲನೇ ಮಗು ಯುಧಿಷ್ಠಿರ. ಬಹುಶಃ ಇವತ್ತಿಗೂ ಯುಧಿಷ್ಠಿರ ಅಂದರೆ ನಮಗೆ ನೆನಪಾಗ್ತಾರೋ ಇಲ್ವೋ, ಆದರೆ ಧರ್ಮರಾಯ ಅಂದ ಕೂಡಲೇ ನೆನಪಾಗ್ತಾರೆ. ಅಂದರೆ ಪುಣ್ಯಾತ್ಮ ನಡೆದಂಥ ಹಾದೆಷ್ಟು ಪವಿತ್ರವಾದದ್ದು, ಧರ್ಮದಿಂದಲೇ ಹೆಸರುವಾಸಿ ಆದರೂ ಅದಕ್ಕೆ ಅವರ ಹಿಂದೆ ಬಂದಂಥ ತಮ್ಮಂದಿರು ಅದೇ ಶ್ರೇಷ್ಠ ಹಾದಿನಲ್ಲಿ ಬೆಳೆದು ಬಂದರು ಅಂತ ಒಬ್ಬ ತಾಯಿ ತಂದಂಥ ವ್ಯತ್ಯಾಸ ನೋಡಿ. ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ನಮ್ಗೆ ನೀಡೋದಂಥ ಅದ್ಭುತ ದೃಷ್ಟಾಂತ. ಒಬ್ಬ ತಾಯಿ ಗಾಂಧಾರಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ನೀಡಲಿಲ್ಲ, ಪರಿಣಾಮ ಧರ್ಮ ಯುದ್ಧ ರಚನೆ ಆಯಿತು. ಲಕ್ಷಾಂತರ